ರಾಜ್ಯಗಳು ಇದ್ದಾವೆ. ಯಾಕಂದರೆ ಏನು ಬೇಕಾದಾಗ್ಬೋದಲ್ಲ. ಆದ ಕಾರಣದಲ್ಲೇ ಇವರ ಮಧ್ಯದ ಈ ಒಂದು ರಾಜಕೀಯ ತಿಕ್ಕಾಟ ಇವತ್ತು ಒಂದು ಗಂತವ್ಯಕ್ಕೆ ಬಂದು ನಿಂತದ. ಇದರಲ್ಲಿ ಯಾರು ಬೇಕಾದರೂ ಸ್ವಲ್ಪಾಂತರದಿಂದ ಅಲ್ಪಾಂತರದಿಂದ ಗೆಲ್ಬೋದು, ಸೋಲ್ಬೋದು. ಸೋತವರು ವಿರೋಧಿಗಳಾಗ್ತಾರೆ, ಗೆದ್ದವರು ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆಯುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಗೆದ್ದವ್ರಿಗೂ ಶುಭ ಆಗಲಿ, ಸೋಲೋರಿಗೂ ಶುಭ ಆಗಲಿ. ಯಾಕಂದರೆ ಪ್ರಜಾಪ್ರಭುತ್ವ ಗೆಲ್ಲೋದು ಸೋಲೋದು ಇವತ್ತಿನ ಆಟ. ನಾವು ಗೇಮ್ ಆಗಿ ತೆಗೆದುಕೊಳ್ಬೇಕು ವಿನಃ ಅದನ್ನು ಒಂದು ದ್ವೇಷದ ರೂಪ ಆಗಿ ತೆಗೆದುಕೊಳ್ಳೋದು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದೇನೋ ಆಗಲಿ, ಬುದ್ಧಿ ಹೇಳೋದು ಭಾಳ ಸುಲಭ, ಅದನ್ನು ಕಾರ್ಯರೂಪಕ್ಕೆ ಭಾಳ ಕಷ್ಟದ ಕೆಲಸ. ಆ ಕೆಲಸವನ್ನು ಎರಡು ಗುಂಪಿನವ್ರು ಮಾಡ್ತಾರೆ. ಒಂದು ಕಡೆ ಜೊಲ್ಲೆಯವ್ರು ಯಾಕೋ ಗೌನ್ ಆಗ್ತಾ ಇದ್ದಾರೆ ಈ ವಿಷಯದಲ್ಲಿ ಅಂತ ಅನ್ನಿಸ್ತಾ ಇದೆ. ಬಟ್ ಜಾರಕಿಹೊಳಿ ಅವರು ಮಾತ್ರ ತಮ್ಮ ಹಿಡಿತವನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 5 ಅಥವಾ 6 ಅವರು ಉಡಿಯಲಿದ್ದಾರೆ. ಇವರಲ್ಲಿ 5, 6 ಅಥವಾ 7 ಇವರು ಉಡಿಯಲಿದ್ದಾರೆ. ಇನ್ನು 2 ಸೀಟುಗಳು 9 ಆಗಬೇಕಾಗಿದ್ರೆ ಎರಡೂ ಕಡೆ 2, 3 ಯಾರು ಹೊಡಿತಾರೆ ಲಾಸ್ಟ್ ಕ್ಷಣದಲ್ಲೇ ಅವರು ಈ ಗೇಮನ್ನು ವಿನ್ ಆಗ್ತಾರೆ ಅನ್ನುವಂಥ ಎಲ್ಲ ಲಕ್ಷಣ ಕಾಣ್ತಿದ್ದಾರೆ. ಯಾರು ಗೆಲ್ಬೋದು ನೋಡೋಣ. ಇವತ್ತು ಮಧ್ಯಾಹ್ನ ಗೊತ್ತಾಗ್ತದೆ ಒಂದು ಹಂತದವರೆಗೆ. ನಂತರದಲ್ಲಿ ಇನ್ನೂ ಕ್ಲಿಯರ್ ಆಗ್ತಾ ಹೋಗ್ತದೆ. ಆದರೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಒಂದು ವಿರೋಧ ಪಕ್ಷ ಗಟ್ಟಿಮುಟ್ಟಾಗಿ ಬೆಳೀತದೆ ಅನ್ನೋದು ನಿಶ್ಚಿತ ಆಗ್ಯದ. ಎರಡನೇದಾಗಿ ಗೆದ್ದವ್ರು ಮಾತ್ರ ರಾಜ್ಯ ಮಟ್ಟದ ನಾಯಕ ಆಗ್ತಾರೆ ಅಂಥ ವಾತಾವರಣ ಇವತ್ತದ. ಯಾಕಂದ್ರೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಈ DKC ಮತ್ತು ಸಿದ್ದು ಮಧ್ಯದ ಒಂದು ಮುಖ್ಯಮಂತ್ರಿ ಹೋರಾಟ ಅದು ಸಹ ಒಂದು ಗಂತವ್ಯಕ್ಕೆ ಬಂದದ, ಒಂದು ಹಂತಕ್ಕೆ ಬಂದದ. ನೋಡು ಏನಾಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯಕ್ಕಾಗಿರಲಿ ವಂದನೆಗಳು.